ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಗೆಳೆಯ ಶಂಕರ್ ಮಾತಾಡ್ತಾ ಇದ್ದೀನಿ. ಏನಂದರೆ ನಾವು ಇವತ್ತು ನಮ್ಮ TMW ಬೈಕ್ ಝೋನಿಂದ ನಿಮಗೊಂದು ಮೆಕ್ಯಾನಿಕ್ ಯೂಸ್ ಆಗೋಂಥ ಒಂದು ಒಳ್ಳೆ ವಿಷಯ ನಾನು ಹೇಳೋದಕ್ಕೋಸ್ಕರ ಬಂದಿದ್ವಿ. ಏನಂದರೆ ಈಗ ನಮ್ಮಲ್ಲಿ ಗಾಡಿ ಬರ್ತಾಯಿದೆ, ವೈರಿಂಗ್ ಕಿಟ್ಟಲ್ಲಿ ಒಂದು ಯಾವ್ದಾದ್ರು ಚೇಂಜ್ ಮಾಡಬೇಕು, ಅದರದ್ದು ಪಾರ್ಟ್ ನಂಬರ್ಗಳು ಗೊತ್ತಾಗಲ್ಲ. ಅಂದರೆ ಗಾಡಿನಲ್ಲಿ ಇತ್ತಾದರೆ ತೊಂದರೆ ಇಲ್ಲ, ಇಲ್ದಿರೋ ಗಾಡಿಗಳಿಗೆ ಹೆಂಗೆ ಕಂಡುಹಿಡಿಯೋದು ಅಂದರೆ ಅದಕ್ಕೋಸ್ಕರ ಒಂದು ಸಣ್ಣದಾಗಿ ನಮಗಿಂತ ಆದಷ್ಟು ಒಂದು ವಿಷಯ ನಾವು ಮಾಡ್ತಾಯಿದ್ದೀವಿ. ಏನಂದರೆ ಇವಾಗ ನಮ್ಮಲ್ಲಿ ಆಲ್ರೆಡಿ ಒಂದು ಗಾಡಿ ಬಂದು ಪಲ್ಸರ್ 150cc ಇದು ಗಾಡಿ. ಓಕೆ, ಇದು ಗಾಡಿ ಬಂದಿದೆ. ಈ ಗಾಡಿದು ಏನಂದರೆ ನೋಡಿ, ಇವಾಗ ವೈರಿಂಗ್ ಕಿಟ್ನ ಚೇಂಜ್ ಮಾಡಿಸ್ಬೇಕು. ಬಟ್ ಆದರೆ ಏನಂದರೆ ನೋಡಿ, ಇದು ಡಿಜಿಟಲ್ ಮೀಟ್ರು. ಓಕೆ, ಡಿಜಿಟಲ್ ಮೀಟ್ರ್ ಗಾಡಿ. ಇದು ಸ್ಪ್ಲಿಟ್ ಹ್ಯಾಂಡ್ಲು. ಓಕೆನಾ ಅಂತ. ಇದು UG4 UG4.5 ಎರಡೂ ಒಂದೇ. ಓಕೆನಾ ಅಂತ. UG3ನಲ್ಲಿ ವೈರಿಂಗ್ ಕಿಟ್ ಬೇರೆ ಬರುತ್ತೆ, UG4ನಲ್ಲಿ ಬೇರೆ ಬರುತ್ತೆ. ಓಕೆನಾ ಅಂತ. ಈ ನೋಡಿ, ಈ ಕಪ್ಲರ್ಗಳೆಲ್ಲ ಚೇಂಜ್ ಬರುತ್ತೆ, ಈ ಥರ ಕಪ್ಲರ್ ಇರುತ್ತೆ, ಮತ್ತು ಈ ಕಡೆ ಕಪ್ಲರ್ಗಳು ಚೇಂಜಸ್ ಇರುತ್ತೆ. ಓಕೆನಾ ಅಂತ. ಅದಕ್ಕೆ ನೆಕ್ಸ್ಟ್ ಏನಂದರೆ ಅದ್ರದ್ದು ಏನು CD ಯೂನಿಟ್ ಬರುತ್ತೆ ಅಂದರೆ ಇಲ್ಲಿ ನೋಡ್ಕೊಳ್ಳಿ, DH111072 CD ಯೂನಿಟ್ ನಂಬರ್ ಕಾಣ್ತಾ ಇದೆಯಲ್ಲ. ನೆಕ್ಸ್ಟ್ ವೈರಿಂಗ್ ಕಿಟ್ ನೋಡಿ, DJ201201 ಬಜಾಜ್ ಕಾಣುತ್ತೆ ನೋಡಿ, ಬಜಾಜ್ 150 UG4 ಇದೇ ವೈರಿಂಗ್ ಕಿಟ್, ಇರೋದು ಪಾರ್ಟ್ ನಂಬರು. ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಈ ವಿಡಿಯೋಸ್ನ ನಿಮಗೆ ನೆಕ್ಸ್ಟ್ ಏನಾದರೂ ಬಂತಂದರೆ ಬಜಾಜ್ ಪಲ್ಸರ್ದು ವೈರಿಂಗ್ ಕಿಟ್ ಪಾರ್ಟ್ ನಂಬರ್ ಅಂತ ನೋಡಿದಷ್ಟು ನಮಗೆ ಅದರಲ್ಲಿ ಬಂದುಬಿಡುತ್ತೆ. ಅಂದರೆ ನೆಕ್ಸ್ಟ್ ನಿಮಗೆ ಬಂದಿದ್ದರೆ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ನಾವು ಮೆನ್ಷನ್ ಮಾಡಿದ್ದೀವಿ. ಓಕೆನಾ, ಇದು ಯೂಸ್ಫುಲ್ ಆಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ಮಾಡ್ದಂಗೆ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದ್ರೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಸದ್ಯದಲ್ಲಿ ಸ್ಟಾಪ್ ಮಾಡ್ತಾಯಿದ್ದೀವಿ. ಟ್ರೈನಿಂಗ್ ಸೆಂಟರ್ ರೆಡಿ ಆಗ್ತಾಯಿದೆ. ಸದ್ಯದಲ್ಲಿ ನಾವು ಮೆಕ್ಯಾನಿಕ್ ಟ್ರೈನಿಂಗು ಸ್ಟಾರ್ಟ್ ಮಾಡೋಣ. ಮಾಡ್ದಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಏನಾದ್ರು ಯೂಸ್ ಆಗುತ್ತೆ ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ ಇದನ್ನು ಶೇರ್ ಮಾಡಿ.